ಸಂಬಂಧ ಓದಕ್ ಬಂದಿದೆ. ಪಿ ಎಸ್ ಐ ಓಲ್ಡ್ ಕ್ವೆಶ್ಚನ್ ಪೇಪರ್ ಓದು. ಯಾವ್ದು PSI ಓಲ್ಡ್ ಕ್ವೆಶ್ಚನ್ ಪೇಪರ್ ತುಂಬಾ ಇದೆ. ಶಬರಿ ಇದೆ, ವಿಜೇತ ಇದೆ, ಅನರ್ಘ್ಯ ಇದೆ. ಮತ್ತೆ ಯಾವ್ದು ಉತ್ತಮ ಅನ್ಸೋದು ಅಂದ್ರೆ ನೀವು ಸ್ಟಾರ್ಟಿಂಗ್ ಕೋಚಿಂಗ್ ಬಂದಾಗ ಇದನ್ನ ತಗೊಳ್ಳಿ, ವಿಜೇತ. ಸ್ಪರ್ಧಾ ವಿಜೇತ ಐತಲ್ಲ, ಸ್ಪರ್ಧಾ ವಿಜೇತ ಓಲ್ಡ್ ಕ್ವೆಶ್ಚನ್ ಪೇಪರ್. ನೀವು PSI ಓದ್ತಿದ್ರಾ, PSI ತಗೊಳ್ಳಿ. PC ಓದ್ತಿದ್ರಾ, PC ವಿಜೇತ ತಗೊಳ್ಳಿ. ಗ್ರೂಪ್ ಸಿ ಓದ್ತಿದ್ದೀರಾ, ಗ್ರೂಪ್ ಸಿ ವಿಜೇತ ತಗೊಳ್ಳಿ. ಸೊ ಇದ್ರಲ್ಲಿ ಯಾಕೆ ಇದನ್ನ ತಗೊಳ್ಳಿ ಅಂತಿದ್ರೆ ಅಂದ್ರೆ 4 ಆಪ್ಷನ್ಸ್ ಇರ್ತಾವಲ್ಲ, ಒಂದ್ ಕ್ವಶನ್ ಅಲ್ಲಿ 4 ಆಪ್ಷನ್ಸ್. ಆ 4 ಆಪ್ಷನ್ ಗೆ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ. ಮಾರ್ಕೆಟ್ ಅಲ್ಲಿರೋ ಸೋರ್ಸ್ ನಿಂದ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ, ನಾನ್ ನೋಡಿದೀನಿ. ಅದಕ್ಕೆ PSI PC ಗ್ರೂಪ್ ಸಿ ಯಾವ್ದೇ ಆಗ್ಲಿ, ನೀವು ಸ್ಟಾರ್ಟಿಂಗ್ ಇಂದ ಯಾವ ಟಾರ್ಗೆಟ್ ಎತ್ಕೊಂಡ್ ಬಂದಿರ್ತಿರಲ್ಲ ಆ ಕ್ವಶನ್ ಪೇಪರ್ ನ ಒತ್ಕೊಂಡು ನೀವು PC PSI ಓದ್ತಿದ್ರಾ, ಎರಡು ತಗೊಂಡ್ರು ಉತ್ತಮ. PCದು PSI ಹಳೆ ಕ್ವಶನ್ ಪೇಪರ್ ಎರಡು ತಗೊಂಡ್ರು ಉತ್ತಮ. ಯಾಕಂದ್ರೆ ಒಂದೇ ಡಿಪಾರ್ಟ್ಮೆಂಟ್, KSP, ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ ನಡೆಸೋದು. ಗ್ರೂಪ್ ಸಿದಲ್ಲಿ KE ಬರುತ್ತೆ, KPSC ಬರುತ್ತೆ. ಇದನ್ನ ಆಮೇಲೆ ವಿಚಾರ ಮಾಡಿ. ಸೊ ಸ್ಟಾರ್ಟಿಂಗ್ ಬಂದಾಗ ಕೋಚಿಂಗ್ ಕ್ಲಾಸ್ ಹೋಗ್ತಾನೆ ಈ ಕ್ವಶನ್ ಪೇಪರ್ ನ ಡೈಲಿ ಬಿಡಿಸ್ಬೇಕು. ಇದು ಬಿಗಿನರ್ಸ್ಗೆ ಆಯ್ತು. ಹೊಸಬರು ಬರ್ತಾರಲ್ಲ ಅವರಿಗೆ, ಮತ್ತೆ ಹಳಬರಿಗೆ ಈ ಹಳಬರು ಇನ್ ದ ಸೆನ್ಸ್ ಕೋಚಿಂಗ್ ಮುಗಿಸಿರೋರು, ಇಲ್ಲ 1 ವರ್ಷ ಕುಂತು ಓದಿರೋರು, ಎಲ್ಲಿ ಸೋರ್ಸ್ ಕಲೆಕ್ಟ್ ಮಾಡಬಾರ್ದು ಅಂತ ಗೊತ್ತಾಗದೆ ಇರೋರು, ಇವರು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಕೋಚಿಂಗ್ ಸೆಂಟರ್ ಬಂದಾಗ ಮಾಡ್ಬೇಕು. ಓಕೆ, ಕೋಚಿಂಗ್ ಸೆಂಟರ್ ಬಂದಾಗ ಮಾಡಿಲ್ಲ ಇದನ್ನ ಆಮೇಲೆ ನೋಡಕ್ಕೆ ಹೋಗ್ಬಾರಿ. ಬಿಕಾಸ್ ನೀವು ಸಿಲೆಬಸ್ ಓದಿರ್ತೀರಾ, ಎಕ್ಸ್ಪ್ಲನೇಷನ್ ಓದೋ ನೆಸೆಸಿಟಿ ಇರಲ್ಲ. ಎಕ್ಸ್ಪ್ಲನೇಷನ್ ಬೇಡ, ಡೈರೆಕ್ಟ್ PO